ನಮಸ್ಕಾರ ಸ್ನೇಹಿತರೆ, ಕನ್ನಡ ಯೂಟ್ಯೂಬ್ ಲೋಕದಲ್ಲಿ ವಿಭಿನ್ನ ರೀತಿಯ ವಿಡಿಯೋಗಳ ಮೂಲಕ ಜನರ ಗಮನ ಸೆಳೆಯುತ್ತಿರುವ ಸಾಕಷ್ಟು ಕ್ರಿಯೇಟರ್ಗಳಿದ್ದಾರೆ. ಅಂತಹ ಚಾನೆಲ್ಗಳಲ್ಲಿ ಇಂದು ನಾವು ನೋಡಲಿರುವುದು ಧನರಾಜ ಆಚಾರ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್. ಈ ಚಾನೆಲ್ನ ಹೆಸರು ಧನರಾಜ ಆಚಾರ ವ್ಲಾಗ್ಸ್ ಎಂದು ಕಾಣಿಸುತ್ತಿದೆ. ಜೊತೆಗೆ ಧನರಾಜ ಆಚಾರ ವ್ಲಾಗ್ಸ್ ಎಂಬ ಹ್ಯಾಂಡಲ್ ಕೂಡ ಕಾಣುತ್ತದೆ. ಮುಖ್ಯವಾಗಿ ಈ ಚಾನೆಲ್ಗೆ ಸುಮಾರು 2.96 ಲಕ್ಷ ಅಂದರೆ 2,96,000 ಚಂದಾದಾರರು ಇದ್ದು, ಒಟ್ಟು 236 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುವುದು ಸ್ಕ್ರೀನ್ಶಾಟ್ನಲ್ಲಿ ಕಾಣಿಸುತ್ತಿದೆ. ಹಾಗಾದರೆ ಇಷ್ಟು ದೊಡ್ಡ ಚಂದಾದಾರರ ಬಳಗ ಹೊಂದಿರುವ ಯೂಟ್ಯೂಬ್ ಚಾನೆಲ್ನಿಂದ ತಿಂಗಳಿಗೆ ಎಷ್ಟು ಹಣ ಬರಬಹುದು? ಯೂಟ್ಯೂಬ್ ಮೂಲಕ ಇವರಿಗೆ ಯಾವ ರೀತಿಯಲ್ಲಿ ಆದಾಯ ಬರಬಹುದು? ಈ ವಿಡಿಯೋದಲ್ಲಿ ಅದನ್ನೇ ಸರಳವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲು ಈ ಚಾನೆಲ್ನ ಚಂದಾದಾರರ ಸಂಖ್ಯೆಯನ್ನು ನೋಡೋಣ. ಸುಮಾರು 2.96 ಲಕ್ಷ ಚಂದಾದಾರರು ಇದ್ದಾರೆ. ಜೊತೆಗೆ 236 ವಿಡಿಯೋಗಳು ಇರುವುದರಿಂದ ಚಾನೆಲ್ನಲ್ಲಿ ಸಾಕಷ್ಟು ಪ್ರಮಾಣದ ವಿಡಿಯೋ ಕಂಟೆಂಟ್ ಇದೆ ಎಂದು ತಿಳಿಯಬಹುದು. ಚಾನೆಲ್ಗೆ 3 ಲಕ್ಷ ಚಂದಾದಾರರು ಇದ್ದರೂ ತಿಂಗಳ ವೀಕ್ಷಣೆಗಳು ಕಡಿಮೆ ಇದ್ದರೆ ಆದಾಯವೂ ಕಡಿಮೆಯಾಗಬಹುದು. ಅದೇ ಸಮಯದಲ್ಲಿ ಮತ್ತೊಂದು ಚಾನೆಲ್ಗೆ ಅದೇ ಪ್ರಮಾಣದ ಚಂದಾದಾರರು ಇದ್ದು, ಪ್ರತಿಯೊಂದು ವಿಡಿಯೋಕ್ಕೂ ಹೆಚ್ಚಿನ ವೀಕ್ಷಣೆಗಳು ಬರುತ್ತಿದ್ದರೆ ಆದಾಯ ಹೆಚ್ಚಾಗಬಹುದು. ಯೂಟ್ಯೂಬ್ ಆದಾಯದಲ್ಲಿ ಪ್ರಮುಖ ಪಾತ್ರ ವಹಿಸುವುದು ವೀಕ್ಷಣೆಗಳು ಮತ್ತು ವೀಕ್ಷಣಾ ಸಮಯ. ಒಂದು ವಿಡಿಯೋಗೆ 1 ಲಕ್ಷ ವೀಕ್ಷಣೆಗಳು ಬಂದರೆ ಅದರಿಂದ ಸಿಗುವ ಆದಾಯ ಎಲ್ಲ ಚಾನೆಲ್ಗಳಲ್ಲೂ ಒಂದೇ ಆಗಿರುವುದಿಲ್ಲ. ಭಾರತೀಯ ಪ್ರೇಕ್ಷಕರು ಹೆಚ್ಚಾಗಿರುವ ಚಾನೆಲ್ಗಳಿಗೆ ಸಾಮಾನ್ಯವಾಗಿ ಒಂದು ರೀತಿಯ ಜಾಹೀರಾತು ಆದಾಯ ಇರಬಹುದು. ವಿದೇಶಿ ಪ್ರೇಕ್ಷಕರ ಪ್ರಮಾಣ ಹೆಚ್ಚಿದ್ದರೆ ಜಾಹೀರಾತಿನ ದರ ಬದಲಾಗುವ ಸಾಧ್ಯತೆ ಇದೆ. ಇನ್ನು ಧನರಾಜ ಆಚಾರ ವ್ಲಾಗ್ಸ್ ರೀತಿಯ ವ್ಲಾಗ್ ಚಾನೆಲ್ಗಳಲ್ಲಿ ಪ್ರೇಕ್ಷಕರು ಸಾಮಾನ್ಯವಾಗಿ ದಿನನಿತ್ಯದ ಜೀವನ, ಪ್ರಯಾಣ, ಕಾರ್ಯಕ್ರಮಗಳು, ವೈಯಕ್ತಿಕ ಅನುಭವಗಳು ಮತ್ತು ಮನರಂಜನೆಯಂತಹ ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ. ಈ ರೀತಿಯ ವಿಡಿಯೋಗಳು ಪ್ರೇಕ್ಷಕರನ್ನು ಹೆಚ್ಚು ಸಮಯ ಚಾನೆಲ್ನಲ್ಲಿ ಉಳಿಸಿಕೊಳ್ಳಲು ಸಹಾಯ ಮಾಡಿದರೆ, ಉತ್ತಮ ವೀಕ್ಷಣಾ ಸಮಯ ಮತ್ತು ವೀಕ್ಷಣೆಗಳನ್ನು ಪಡೆಯುವ ಅವಕಾಶ ಇರುತ್ತದೆ. ಹಾಗಾದರೆ ತಿಂಗಳ ಆದಾಯವನ್ನು ಹೇಗೆ ಅಂದಾಜು ಮಾಡಬಹುದು? ಒಂದು ಉದಾಹರಣೆಗೆ ಈ ಚಾನೆಲ್ಗೆ ತಿಂಗಳಿಗೆ 10 ಲಕ್ಷ ವೀಕ್ಷಣೆಗಳು ಬರುತ್ತವೆ ಎಂದುಕೊಳ್ಳೋಣ. ಜಾಹೀರಾತಿನ ದರ ಮತ್ತು ಇತರ ಅಂಶಗಳ ಆಧಾರದ ಮೇಲೆ ಆದಾಯ ಒಂದು ನಿರ್ದಿಷ್ಟ ಮೊತ್ತವಾಗಬಹುದು. ಅದೇ ರೀತಿ ತಿಂಗಳಿಗೆ 20 ಲಕ್ಷ, 30 ಲಕ್ಷ ಅಥವಾ 50 ಲಕ್ಷ ವೀಕ್ಷಣೆಗಳು ಬಂದರೆ ಆದಾಯವು ಅದಕ್ಕೆ ಅನುಗುಣವಾಗಿ ಬದಲಾಗಬಹುದು. ಸಿಪಿಎಂ ಎಂದರೆ ಜಾಹೀರಾತುದಾರರು 1000 ಜಾಹೀರಾತು ಪ್ರದರ್ಶನಗಳಿಗೆ ಪಾವತಿಸುವ ಮೊತ್ತ. ಆದರೆ ಕ್ರಿಯೇಟರ್ಗೆ ನೇರವಾಗಿ ಸಿಗುವ ಹಣವನ್ನು ಅರ್ಥಮಾಡಿಕೊಳ್ಳಲು ಆರ್ಪಿಎಂ ಹೆಚ್ಚು ಉಪಯುಕ್ತ. ಆರ್ಪಿಎಂನಲ್ಲಿ ಯೂಟ್ಯೂಬ್ನ ಆದಾಯ ಹಂಚಿಕೆ ಸೇರಿದಂತೆ ಹಲವು ಅಂಶಗಳು ಪರಿಗಣನೆಯಾಗುತ್ತವೆ. ಅದರ ಕಾರಣದಿಂದ ಕೇವಲ ವೀಕ್ಷಣೆಗಳ ಸಂಖ್ಯೆಯನ್ನು ನೋಡಿ ನಿಖರ ಆದಾಯ ಹೇಳುವುದು ಸರಿಯಲ್ಲ. ಹಾಗಾದರೆ ಧನರಾಜ ಆಚಾರ ವ್ಲಾಗ್ಸ್ ಚಾನೆಲ್ನ ತಿಂಗಳ ಆದಾಯ ಎಷ್ಟು ಇರಬಹುದು? ಇದು ಕೇವಲ ಒಂದು ಅಂದಾಜಿನ ಲೆಕ್ಕಾಚಾರ. ಚಾನೆಲ್ಗೆ ತಿಂಗಳಲ್ಲಿ ಉತ್ತಮ ಪ್ರಮಾಣದ ವೀಕ್ಷಣೆಗಳು ಬರುತ್ತಿದ್ದರೆ, ಯೂಟ್ಯೂಬ್ ಜಾಹೀರಾತುಗಳ ಮೂಲಕ ತಿಂಗಳಿಗೆ ಕೆಲವು 16,000 ರೂಪಾಯಿಗಳಿಂದ ಲಕ್ಷಾಂತರ ರೂಪಾಯಿಗಳವರೆಗೆ ಆದಾಯ ಸಾಧ್ಯವಾಗಬಹುದು. ತಿಂಗಳ ವೀಕ್ಷಣೆಗಳು ತುಂಬಾ ಉತ್ತಮವಾಗಿದ್ದು, ಆರ್ಪಿಎಂ ಕೂಡ ಉತ್ತಮವಾಗಿದ್ದರೆ 50,000 ರೂಪಾಯಿರಿಂದ 2 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಜಾಹೀರಾತು ಆದಾಯ ಬರುವ ಸಾಧ್ಯತೆಯೂ ಇರಬಹುದು. ಆದರೆ ವೀಕ್ಷಣೆಗಳು ಕಡಿಮೆ ಇದ್ದರೆ ಈ ಮೊತ್ತಕ್ಕಿಂತ ಬಹಳ ಕಡಿಮೆ ಇರಬಹುದು. ಇದನ್ನು ಧನರಾಜ ಆಚಾರ ವ್ಲಾಗ್ಸ್ ಚಾನೆಲ್ನ ಖಚಿತ ಆದಾಯ ಎಂದು ಪರಿಗಣಿಸಬಾರದು. ನಿಜವಾದ ಆದಾಯವನ್ನು ಚಾನೆಲ್ ಮಾಲೀಕರು ಮತ್ತು ಯೂಟ್ಯೂಬ್ ಸ್ಟುಡಿಯೋ ವಿಶ್ಲೇಷಣೆಗಳ ಮೂಲಕವೇ ಖಚಿತವಾಗಿ ತಿಳಿದುಕೊಳ್ಳಬಹುದು. ಒಂದು ಯೂಟ್ಯೂಬ್ ಚಾನೆಲ್ ಸುಮಾರು 3 ಲಕ್ಷ ಚಂದಾದಾರರ ಮಟ್ಟಕ್ಕೆ ಬಂದಾಗ ವಿವಿಧ ಬ್ರ್ಯಾಂಡ್ಗಳು ಮತ್ತು ವ್ಯಾಪಾರ ಸಂಸ್ಥೆಗಳಿಂದ ಪ್ರಚಾರದ ಅವಕಾಶಗಳು ಬರಬಹುದು. ಉತ್ಪನ್ನಗಳು, ಸೇವೆಗಳು, ಆ್ಯಪ್ಗಳು, ಸ್ಥಳೀಯ ವ್ಯಾಪಾರಗಳು ಅಥವಾ ಇತರ ಬ್ರ್ಯಾಂಡ್ಗಳ ಬಗ್ಗೆ ವಿಡಿಯೋದಲ್ಲಿ ಪ್ರಚಾರ ಮಾಡುವ ಮೂಲಕ ಕ್ರಿಯೇಟರ್ಗೆ ಪ್ರಾಯೋಜಕತ್ವದ ಆದಾಯ ಸಿಗುವ ಸಾಧ್ಯತೆ ಇದೆ. ಕೆಲವು ಸಂದರ್ಭಗಳಲ್ಲಿ ಒಂದು ಪ್ರಾಯೋಜಕತ್ವದಿಂದ ಸಿಗುವ ಹಣವೇ ಯೂಟ್ಯೂಬ್ ಜಾಹೀರಾತುಗಳ ಮೂಲಕ ಒಂದು ತಿಂಗಳಲ್ಲಿ ಸಿಗುವ ಆದಾಯಕ್ಕಿಂತ ಹೆಚ್ಚಾಗಿರಬಹುದು. ಇದರ ಜೊತೆಗೆ ಅಂಗಸಂಸ್ಥೆ ಮಾರುಕಟ್ಟೆ ಕೂಡ ಮತ್ತೊಂದು ಆದಾಯದ ಮಾರ್ಗವಾಗಬಹುದು. ಕ್ರಿಯೇಟರ್ ತಮ್ಮ ವಿಡಿಯೋದಲ್ಲಿ ಬಳಸುವ ಕೆಲವು ಉತ್ಪನ್ನಗಳ ಅಂಗಸಂಸ್ಥೆ ಸಂಪರ್ಕ ಕೊಂಡಿಗಳನ್ನು ವಿವರಣೆಯಲ್ಲಿ ನೀಡಬಹುದು. ವೀಕ್ಷಕರು ಆ ಕೊಂಡಿಯ ಮೂಲಕ ಖರೀದಿ ಮಾಡಿದರೆ ಕ್ರಿಯೇಟರ್ಗೆ ಕಮಿಷನ್ ಸಿಗಬಹುದು. ಹಾಗೆಯೇ ಕೆಲವು ಕ್ರಿಯೇಟರ್ಗಳು ತಮ್ಮದೇ ಆದ ಉತ್ಪನ್ನಗಳು, ಸೇವೆಗಳು ಅಥವಾ ಸಾಮಾಜಿಕ ಜಾಲತಾಣಗಳ ಪ್ರಚಾರದ ಮೂಲಕವೂ ಹೆಚ್ಚುವರಿ ಆದಾಯ ಗಳಿಸುತ್ತಾರೆ. ಹೀಗಾಗಿ ಯೂಟ್ಯೂಬ್ ಚಾನೆಲ್ನ ಒಟ್ಟು ಆದಾಯವನ್ನು ಅಂದಾಜು ಮಾಡುವಾಗ ಕೇವಲ ಜಾಹೀರಾತು ಆದಾಯವನ್ನು ಮಾತ್ರ ಗಮನಿಸುವುದು ಸರಿಯಲ್ಲ. ಧನರಾಜ ಆಚಾರ ವ್ಲಾಗ್ಸ್ ಚಾನೆಲ್ಗೆ 2.96 ಲಕ್ಷ ಚಂದಾದಾರರು ಮತ್ತು 236 ವಿಡಿಯೋಗಳು ಇರುವುದರಿಂದ ಚಾನೆಲ್ ಈಗಾಗಲೇ ಉತ್ತಮ ಮಟ್ಟದ ಪ್ರೇಕ್ಷಕರ ಬಳಗ ಹೊಂದಿದೆ ಎಂದು ತಿಳಿಯಬಹುದು. ಆದರೆ ಮುಂದಿನ ದಿನಗಳಲ್ಲಿ ಈ ಚಾನೆಲ್ನ ಆದಾಯ ಇನ್ನಷ್ಟು ಹೆಚ್ಚಾಗಬೇಕಾದರೆ ನಿಯಮಿತವಾಗಿ ಉತ್ತಮ ವಿಷಯವನ್ನು ಅಪ್ಲೋಡ್ ಮಾಡುವುದು, ಪ್ರೇಕ್ಷಕರಿಗೆ ಇಷ್ಟವಾಗುವ ವಿಷಯಗಳನ್ನು ಆಯ್ಕೆ ಮಾಡುವುದು,
ಉತ್ತಮ ಥಂಬ್ನೇಲ್ ಮತ್ತು ಶೀರ್ಷಿಕೆ ಬಳಸುವುದು ಮತ್ತು ಪ್ರೇಕ್ಷಕರನ್ನು ವಿಡಿಯೋದಲ್ಲಿ ಹೆಚ್ಚು ಸಮಯ ಉಳಿಸಿಕೊಳ್ಳುವುದು ಬಹಳ ಮುಖ್ಯ. ಯೂಟ್ಯೂಬ್ನಲ್ಲಿ ಚಂದಾದಾರರ ಸಂಖ್ಯೆ ಹೆಚ್ಚಿರುವುದಕ್ಕಿಂತ ಪ್ರತಿ ವಿಡಿಯೋಗೆ ಎಷ್ಟು ವೀಕ್ಷಣೆಗಳು ಬರುತ್ತಿವೆ ಮತ್ತು ಜನರು ಎಷ್ಟು ಸಮಯ ವಿಡಿಯೋ ನೋಡುತ್ತಿದ್ದಾರೆ ಎನ್ನುವುದು ಹೆಚ್ಚು ಮುಖ್ಯ. ಒಂದು ವಿಡಿಯೋ ವೈರಲ್ ಆದರೆ ಆ ವಿಡಿಯೋದಿಂದ ಚಾನೆಲ್ಗೆ ಹೊಸ ಚಂದಾದಾರರು ಬರಬಹುದು. ಹಳೆಯ ವಿಡಿಯೋಗಳಿಗೂ ವೀಕ್ಷಣೆಗಳು ಹೆಚ್ಚಾಗಬಹುದು. ಇದರಿಂದ ಒಟ್ಟಾರೆ ಮಾಸಿಕ ವೀಕ್ಷಣೆಗಳು ಹೆಚ್ಚಾಗಿ ಯೂಟ್ಯೂಬ್ ಆದಾಯ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನೂ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಯೂಟ್ಯೂಬ್ ಆದಾಯ ತಿಂಗಳಿಂದ ತಿಂಗಳಿಗೆ ಒಂದೇ ರೀತಿ ಇರುವುದಿಲ್ಲ. ಒಂದು ತಿಂಗಳು ವೀಕ್ಷಣೆಗಳು ಹೆಚ್ಚಾಗಬಹುದು, ಮತ್ತೊಂದು ತಿಂಗಳು ಕಡಿಮೆಯಾಗಬಹುದು. ಜಾಹೀರಾತಿನ ಬೇಡಿಕೆ, ವಿಷಯದ ಕಾರ್ಯಕ್ಷಮತೆ ಮತ್ತು ಪ್ರೇಕ್ಷಕರ ಸ್ಥಳ ಬದಲಾದಂತೆ ಆದಾಯವು ಬದಲಾಗುತ್ತದೆ. ಹೀಗಾಗಿ 2.96 ಲಕ್ಷ ಚಂದಾದಾರರು ಇದ್ದಾರೆ, ಹಾಗಾಗಿ ತಿಂಗಳಿಗೆ ಇಷ್ಟು ಲಕ್ಷ ಖಚಿತವಾಗಿ ಬರುತ್ತದೆ ಎಂದು ಹೇಳುವುದು ಸರಿಯಾದ ವಿಧಾನವಲ್ಲ. ನಾವು ಅಂದಾಜು ಮಾಡಿದರೆ, ಚಾನೆಲ್ನ ಮಾಸಿಕ ವೀಕ್ಷಣೆಗಳು ಉತ್ತಮವಾಗಿದ್ದರೆ ಯೂಟ್ಯೂಬ್ ಜಾಹೀರಾತುಗಳಿಂದ 16,000ದಿಂದ ಲಕ್ಷಗಳವರೆಗೆ ಆದಾಯ ಸಾಧ್ಯವಾಗಬಹುದು. ಪ್ರಾಯೋಜಕತ್ವ, ಬ್ರ್ಯಾಂಡ್ ಪ್ರಚಾರ ಮತ್ತು ಅಂಗಸಂಸ್ಥೆ ಆದಾಯ ಸೇರಿಸಿದರೆ ಒಟ್ಟು ಮಾಸಿಕ ಆದಾಯ ಇನ್ನಷ್ಟು ಹೆಚ್ಚಾಗುವ ಅವಕಾಶವಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಧನರಾಜ ಆಚಾರ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಬಗ್ಗೆ ಇಷ್ಟೇ ಮಾಹಿತಿ. ಸುಮಾರು 2.96 ಲಕ್ಷ ಚಂದಾದಾರರು ಮತ್ತು 236 ವಿಡಿಯೋಗಳು ಇರುವ ಈ ಚಾನೆಲ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಎಂದು ಹಾರೈಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಕನ್ನಡ ಯೂಟ್ಯೂಬ್ ಚಾನೆಲ್ ಆದಾಯ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಿ. ಮತ್ತೊಂದು ಆಸಕ್ತಿದಾಯಕ ಯೂಟ್ಯೂಬರ್ರ ಆದಾಯ, ಚಂದಾದಾರರು ಮತ್ತು ಚಾನೆಲ್ ವಿವರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.